ಲೆಟ್ ಅಸ್ ಕನ್ಸಿಡರ್ ಸಮ್ ಆಫ್ ದ MCQ ಕ್ವಶನ್ಸ್ ಇನ್ ದಿಸ್ ಸೆಷನ್. ನೋಡಿ, ಇಲ್ಲಿ ಡಿಟರ್ಮಿನೆಂಟ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳನ್ನು ನಾವಿಲ್ಲಿ ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಕ್ವಶನ್. ರೈಟ್ A ಇನ್ವರ್ಸ್ ಫಾರ್ A is equal to 2, 5, 1, 3. ಇವ್ಯಾಲ್ಯೂಯೇಟ್. ನೋಡಿ, ಡಿಟರ್ಮಿನೆಂಟ್ ಅಲ್ಲಿ ಒಳಗಡೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. cos 15 ಡಿಗ್ರಿ, sin 15 ಡಿಗ್ರಿ, sin 75 ಡಿಗ್ರಿ, cos 75 ಡಿಗ್ರಿ. ಹಾಗೆ ನೆಕ್ಸ್ಟು ಡಿಟರ್ಮಿನೆಂಟ್ ಸಂಬಂಧಪಟ್ಟಿದ್ದು ಮೈಂಡ್ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಡಿಟರ್ಮಿನೆಂಟ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಒಂದು ಡಿಟರ್ಮಿನೆಂಟ್ ಇದೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಇದೆ ಕ್ವಶನ್ನು. ಸೊ ಅದನ್ನು ನಾವು ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಆಗಿರೋದ್ರಿಂದ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಫೈಂಡ್ ದ ಮೈನರ್ ಆಫ್ ದ ಎಲಿಮೆಂಟ್ ಆಫ್ ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ಕಾಲಮ್. ನೋಡಿ, A 2, 3 ಆ ಎಲಿಮೆಂಟ್ ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿರೋ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿರೋ ಎಲಿಮೆಂಟ್ ಯಾವುದು? A21, A22, A23. ನೋಡಿ, ಇಲ್ಲಿ 4 ಅಂತಿದೆ, ಅದರ ಮೈನರ್. ದೆನ್ ಇವ್ಯಾಲ್ಯೂಯೇಟ್. 2 ಔಟ್ಸೈಡ್ ಇದೆ, ಡಿಟರ್ಮಿನೆಂಟ್ 7 - 2 - 10 5 ಅಂತ ಇದೆ. ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನ ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ ಅದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದೇ ಥರ ಡಿಟರ್ಮಿನೆಂಟಿಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಎಕ್ಸಾಂಪಲ್ಸನ್ನು ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ರೈಟ್ A ಇನ್ವರ್ಸ್ ಫಾರ್ ದ ಮ್ಯಾಟ್ರಿಕ್ಸ್ A ಈಕ್ವಲ್ಸ್ 2, 5, 1, 3 ಅಂತ ಇದೆ. ಸೊ ಗಿವನ್ ಮ್ಯಾಟ್ರಿಕ್ಸ್ ಈಸ್ 2, 5, 1, 3. ನೋಡಿ, 2 × 2 ಮ್ಯಾಟ್ರಿಕ್ಸ್ ಇರೋದ್ರಿಂದ ಇದಕ್ಕೆ ನಾವು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅಡ್ಜಾಯಿಂಟ್ ಬರೀಬೇಕು. ಸೊ ನಾವು ಅಡ್ಜಾಯಿಂಟನ್ನು ಡೈರೆಕ್ಟಾಗಿ ಬರೆಯುವಾಗ ಏನು ಮಾಡಬೇಕು? ಸೊ ಈ ಡಯಾಗನಲ್ ಎಲಿಮೆಂಟ್ಸನ್ನು ಇಂಟರ್ಚೇಂಜ್ ಮಾಡಬೇಕು, ಉಳಿದ ಎಲಿಮೆಂಟ್ಸ್ಗಳ ಚಿಹ್ನೆಯನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ವಿ. -5, -1. ನೋಡಿ, ಇದು ನಮಗೆ ಅಡ್ಜಾಯಿಂಟ್ ಎ ಆಯಿತು. ಸೊ ಅಡ್ಜಾಯಿಂಟ್ ಎ ಆದಮೇಲೆ ನಮಗೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಆ ಮ್ಯಾಟ್ರಿಕ್ಸನ್ನು ಡಿಟರ್ಮಿನೆಂಟನ್ನು ನೋಡೋಣ. ದಟ್ ಈಸ್ 2 3s 6 - 5. ಅದರ ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಸೊ ಅಡ್ಜಾಯಿಂಟ್ ಇದೆ, ಡಿಟರ್ಮಿನೆಂಟ್ ಇದೆ. ಸೊ A ಇನ್ವರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? 1/ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಅಲ್ಲಿಗೆ 1/ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಈಸ್ 1. 1/1 ಅಂದರೆ ಅದು 1 ಆಗುತ್ತೆ. ಸೊ ಅಡ್ಜಾಯಿಂಟ್ ಈಸ್ 3 - 5 - 1 2. ಸೊ ದಿಸ್ ಈಸ್ ದ ಇನ್ವರ್ಸ್ ಆಫ್ ದ given matrix. So next second question ನೋಡೋಣ. cos 15 ಡಿಗ್ರಿ, cos 75 ಡಿಗ್ರಿ, sin 15 ಡಿಗ್ರಿ, sin 75 ಡಿಗ್ರಿ, cos 75 ಡಿಗ್ರಿ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಒಳಗೊಂಡಿರ್ತಕ್ಕಂಥ ಡಿಟರ್ಮಿನೆಂಟ್. ಸೊ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದ ಡಿಟರ್ಮಿನೆಂಟ್. ಸೊ ನಾವು ಅದನ್ನು ಡೆಲ್ಟಾ ಅಂತ ಹಾಕ್ಕೊಂಡಿರ್ತೀನಿ. cos 15 ಡಿಗ್ರಿ, sin 15 ಡಿಗ್ರಿ. ದೆನ್ ಸೆಕೆಂಡ್ ರೋನಲ್ಲಿ ನೋಡಿ, sin 75 ಡಿಗ್ರಿ, ದೆನ್ cos 75 ಡಿಗ್ರಿ ಅಂತಿದೆ. ಸೊ ಇದನ್ನು ನಾನು ಪ್ರಾಡಕ್ಟನ್ನು ಬರಿತೀನಿ. cos 15 ಡಿಗ್ರಿ, cos 75 ಡಿಗ್ರಿ ಮೈನಸ್ sin 15 ಡಿಗ್ರಿ, sin 75 ಡಿಗ್ರಿ. cos 15 ಡಿಗ್ರಿ ಇಂಟು cos 75 ಡಿಗ್ರಿ ಮೈನಸ್ sin 15 ಡಿಗ್ರಿ, sin 75 ಡಿಗ್ರಿ. ನೋಡಿ, ಈ ಫಾರ್ಮುಲಾ ನಾವು ಸ್ವಲ್ಪ ಅಬ್ಸರ್ವ್ ಮಾಡೋಣ. ಇಟ್ ಈಸ್ cos x cos y ಮೈನಸ್ sin x sin y. ಸೊ cos x cos y ಮೈನಸ್ sin x sin y ಫಾರ್ಮುಲಾ ಏನು? ಕೊಸೈನ್ ಸಮ್ ಫಾರ್ಮುಲಾ. ಅಂದರೆ cos ಆಫ್ x ಪ್ಲಸ್ y ಅಂದರೆ ಫಸ್ಟ್ ಆ್ಯಂಗಲ್ ಈಸ್ 15 ಪ್ಲಸ್ ಸೆಕೆಂಡ್ ಆ್ಯಂಗಲ್ ಈಸ್ 75 ಡಿಗ್ರಿ. cos ಆಫ್ 15 ಡಿಗ್ರಿ ಪ್ಲಸ್ 75 ಡಿಗ್ರಿ. ಅಲ್ಲಿಗೆ cos ಆಫ್ ಕೂಡಿಸಿದ್ರೆ 90 ಡಿಗ್ರಿ ಆಯಿತು. ಸೊ ನಮಗೆ ನೋಡಿ cos 90 ವ್ಯಾಲ್ಯೂ ಏನು? 0. ಸೊ ಅಲ್ಲಿ ಆಪ್ಷನ್ಸ್ ಇಲ್ಲ. ಸೊ ಒಂದು ವೇಳೆ ಆಪ್ಷನ್ಸ್ ಅವ್ರು ಕೊಟ್ಟರು ಅಂದರೆ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಬೇಕು? ದಟ್ ವಿಲ್ ಬಿ 0. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ 0. ಸೊ ನೆಕ್ಸ್ಟ್ ಕ್ವಶನ್, ಅದು ಕೂಡ ಡಿಟರ್ಮಿನೆಂಟ್ಗೆ ಸಂಬಂಧಪಟ್ಟಿದ್ದೇ ಇದೆ. ಫೈಂಡ್ ಎಕ್ಸ್ ಇಫ್ 3 4 -5 2 ಆನ್ ದ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಒಂದು ಡಿಟರ್ಮಿನೆಂಟ್ ಇದೆ. ಸೊ ಲೆಟ್ ಅಸ್ ರೈಟ್ ದಟ್ ಡಿಟರ್ಮಿನೆಂಟ್. ನೋಡಿ, ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 3 4
ಇದು -5 2, ದೆನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ 2x 4 -5 3. ಸೊ ಆ್ಯಸ್ ಯೂಶ್ವಲ್ ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 6 ಮೈನಸ್, ಸೊ ಇಲ್ಲಿ -5 ಇಂಟು -4 ಅಂದರೆ -20 ಆಯಿತು. ದೆನ್ ಆ್ಯಸ್ ಯೂಶ್ವಲಿ 2x ಇಂಟು 3 ಅಂದರೆ 6x ಆಯಿತು, ಮೈನಸ್ ಆಫ್, ಮತ್ತು 4 ಇಂಟು -5 ಅಂದರೆ ಒನ್ಸ್ ಅಗೇನ್ ಇಟ್ ಈಸ್ -20. ಅಲ್ಲಿಗೆ 6 + 20 ಇಸ್ ಈಕ್ವಲ್ ಟು 6x ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 6x + 20. ಸೊ ಅಲ್ಲಿಗೆ 26 ಆಗುತ್ತೆ. ಇಲ್ಲ ಈ 20ಯನ್ನು ಕ್ಯಾನ್ಸಲ್ ಮಾಡೋಣ. 6x ಇಸ್ ಈಕ್ವಲ್ ಟು 6 ಆಯಿತು. ಇಂಪ್ಲಾಯ್ಸ್ x ಇಸ್ ಈಕ್ವಲ್ ಟು 6/6. ಅಲ್ಲಿಗೆ ಕ್ಯಾನ್ಸಲ್ ಮಾಡಿಕೊಂಡ್ರೆ x ವ್ಯಾಲ್ಯೂ ಈಸ್ 1. ಸೊ ಫಾರ್ ದಿಸ್ ವ್ಯಾಲ್ಯೂ ಆಫ್ x ಈಸ್ 1. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ. ಸೊ ಏನಾದ್ರು ಒಂದು ಆಪ್ಷನ್ಸ್ ಕೊಟ್ಟರು ಅಂದರೆ ನಾವು ಸೆಲೆಕ್ಟ್ ಮಾಡೋಕ್ಕಾಗಿರೋ ಆನ್ಸರು x ಇಸ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಇದೆ. ಸೊ ವಾಟ್ ಈಸ್ ದ ಡಿಟರ್ಮಿನೆಂಟ್ ನೋಡೋಣ. 0 2 0 2 3 4 4 5 6. ಓಕೆ, ಡಿಟರ್ಮಿನೆಂಟ್ ನೋಡಿ. ಇಲ್ಲಿ ಈ ಎಲಿಮೆಂಟು ಮತ್ತು ಈ ಎಲಿಮೆಂಟ್ 0 ಇರೋದ್ರಿಂದ ಸೊ ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ. ಸೊ ಪ್ಲಸ್ ಮೈನಸ್ ಪ್ಲಸ್ ಬರಿತೀವ, ಅಲ್ಲಿಗೆ -2 ಟೈಮ್ಸ್. ಸೊ ಲೀವ್ ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್. ಸೊ ರಿಮೈನಿಂಗ್ ನಮಗೆ ಮಾಡಿದ್ರೆ 12 - 16. ಅಲ್ಲಿಗೆ -2 ಇಂಟು 12 - 16 ಅಂದರೆ ಎಷ್ಟಾಯಿತು? -4 ಆಯಿತು. -2 ಇಂಟು -4 ಅಂದರೆ ದಟ್ ವಿಲ್ ಬಿ 8. ಸೊ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 8. Then let us consider ನೋಡಿ ನೆಕ್ಸ್ಟ್ find the minor of the element. Find the minor of the element A23 ಅಂದರೆ ಸೆಕೆಂಡ್ ರೋ ಥರ್ಡ್ ಕಾಲಮಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಯಾವುದು? 4. ಅಬ್ಸರ್ವ್ ಮಾಡಿ. ಸೊ ಮೈನರ್ ಅಂತಂದಾಗ, ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ದಟ್ ಈಸ್ ವಾಟ್ M23 ಅಲ್ವಾ ಅವ್ರು ಕೇಳಿರೋದು. ಸೊ M23 ಮೈನರ್ ಆಫ್ ದಟ್ ಎಲಿಮೆಂಟ್ ಈಸ್, ಸೊ ಅಲ್ಲಿ 4 ಲೈಸ್ ಇನ್ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ ಇದನ್ನು ನೀವು ಡಿಲೀಟ್ ಮಾಡಿದರೆ ದಟ್ ವಿಲ್ ಬಿ ವಾಟ್ 10 ಮೈನಸ್ ಆಫ್ -3. ಸೊ ಅಲ್ಲಿಗೆ 10 + 3. ಸೊ ಅದೆಷ್ಟಾಯಿತು? 13. ಸೊ ಮೈನರ್ ಆಫ್ ದಟ್ ಎಲಿಮೆಂಟ್ ಈಸ್ 13. ಯಾವ ಎಲಿಮೆಂಟಿನ ಮೈನರ್ ಇದು? ಅಲ್ಲಿ ನಾವು 4 ಅಂತ ಇತ್ತಲ್ಲ, ಸೊ ಆ ಎಲಿಮೆಂಟಿನ ಮೈನರ್. ಸೊ ಇಷ್ಟು ನಾವು ಮಾಡಿದ್ರೆ ನಮ್ಮ ಆನ್ಸರು ಮುಗಿಯುತ್ತೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇವ್ಯಾಲ್ಯೂಯೇಟ್ 2 ಟೈಮ್ಸ್ ಡಿಟರ್ಮಿನೆಂಟ್ 7 - 2 - 10 5 ಅಂತ ಇದೆ. ಓಕೆ, 2 ಔಟ್ಸೈಡ್ ಇದೆ ಸ್ಕೇಲಾರ್. ಸೊ ಇಲ್ಲಿ ನಾವು 7 ಇಂಟು 5 ದಟ್ ಈಸ್ 35 ಮೈನಸ್ ಆಫ್. ಸೊ ನಾವು ಹಾಗೆ ನೋಡ್ಬಿಡೋಣ. 2 ಟೈಮ್ಸ್, ಸೊ 35 ಮೈನಸ್, ಸೊ -2 ಇಂಟು ಮೈನಸ್ ನೋಡಿ, -2 ಇಂಟು -10 ಅಂದರೆ ಅದು ಪಾಸಿಟಿವೇ ಆಗುತ್ತೆ. ಅಲ್ಲಿಗೆ 20 ಅಂದರೆ 2 ಟೈಮ್ಸ್ 35 - 20 ಅಂದರೆ ಎಷ್ಟಾಯಿತು? 15 ಆಯಿತು. ಸೊ ಅಲ್ಲಿಗೆ 15 ಇಂಟು 2 ಅದು 30. ಸೊ ವ್ಯಾಲ್ಯೂ ಈಸ್ 30. ನೋಡಿ ನೆಕ್ಸ್ಟ್ ಕ್ವಶನ್. ಆಲ್ರೆಡಿ ನಾವು ಆಗಲೇ ಒಂದು ಕ್ವಶನನ್ನು ನೋಡಿದ್ವಿ, ಅದೇ ಥರ ಇವ್ಯಾಲ್ಯೂಯೇಟ್ ಅಂತಿದೆ. ಸೊ ಇವ್ಯಾಲ್ಯೂಯೇಟ್ sin 30 cos 30 - sin 60 cos 60 ಅಂತಿದೆ. ಸೊ ಇಲ್ಲಿ ನಾವು ಆ್ಯಸ್ ಯೂಶ್ವಲ್ ಓಕೆ ನೋಡಿ, sin 30 cos 60 ಮೈನಸ್ cos 30 ಮೈನಸ್ ಆಫ್ ಮೈನಸ್ sin 60 ಅಂದರೆ ಅಲ್ಲಿಗೆ ಪ್ಲಸ್ sin 60 ಆಯಿತು. ಇಲ್ಲಿಗೆ sin 30 cos 60 ಪ್ಲಸ್ cos 30 sin 60. ಸೊ ವ್ಯಾಲ್ಯೂಸ್ ಬರೆಯೋಣ. ಸೊ sin 30 ವ್ಯಾಲ್ಯೂ ಆಫ್ cos 60 ವ್ಯಾಲ್ಯೂ ಆಫ್
ಸೊ ಕಾಸ್ 30 ವ್ಯಾಲ್ಯೂ √3/2, ಸೈನ್ 60 ವ್ಯಾಲ್ಯೂ √3/2. ಅಲ್ಲಿಗೆ ನಮಗೆ 1/4 ಪ್ಲಸ್ ಇಲ್ಲಿ √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೇರ್. ಸೊ √3 ಹೋಲ್ ಸ್ಕ್ವೇರ್ ಈಸ್ 3 ಓನ್ಲಿ. ಸೊ ಅಲ್ಲಿಗೆ ಅದೇನಾಯಿತು 3/4. ಸೊ 1/4 ಪ್ಲಸ್ 3/4 ಅದು 4/4 ಆಯಿತು. 4/4 ಕ್ಯಾನ್ಸಲ್ ಆಗಿ ಎಷ್ಟಾಯಿತು 1 ಆಯಿತು. ಸೊ ನಮಗೆ ಈ ಡಿಟರ್ಮಿನೆಂಟ್ನ ಫೈನಲ್ ಆನ್ಸರ್ ಏನು 1. ವೆರಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಕ್ವಶನನ್ನು ಫಸ್ಟ್ ನೋಡ್ಕೋಬೇಕು. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ of order 3 and determinant of 3a is equal to k into determinant of a, then write the value of k ಅಂತ ಇದೆ. ಓಕೆನಾ? ನೋಡಿ, ಇಲ್ಲಿ ಡಿಟರ್ಮಿನೆಂಟ್ ಆಫ್ 3a is equal to, ಓಕೆ ಇಲ್ಲಿ ಕೊಟ್ಟಿದೆ ಡಿಟರ್ಮಿನೆಂಟ್ ಆಫ್ 3a is equal to k ಟೈಮ್ಸ್ ಡಿಟರ್ಮಿನೆಂಟ್ ಆಫ್ a ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ಗಿವನ್ ನೋಡಿ, ಡಿಟರ್ಮಿನೆಂಟ್ ಆಫ್ 3a is equal to k ಟೈಮ್ಸ್ ಡಿಟರ್ಮಿನೆಂಟ್ ಆಫ್ a ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ a is a square matrix. ಓಕೆ, ದಿಸ್ a is a square matrix of order 3. ಸೊ ಈ ಡಿಟರ್ಮಿನೆಂಟ್ ಆಫ್ 3a ಅಂದರೆ ವಿ ನೋ ದ ಪ್ರಾಪರ್ಟಿ, ದಟ್ ಈಸ್, ನೋಡಿ ಇಲ್ಲಿ ನಾವು ಪ್ರಾಪರ್ಟಿ ಏನು ಹೇಳಿದ್ದೀವಿ, ಡಿಟರ್ಮಿನೆಂಟ್ ಆಫ್ ಕೆ ಎ ಇದ್ದರೆ k ಟು ದಿ ಪವರ್ n ಇಂಟು ಡಿಟರ್ಮಿನೆಂಟ್ ಆಫ್ a ಅಂತ ಆಗಬೇಕು. ಹಾಗಾದರೆ ಇಲ್ಲಿ ಆರ್ಡರ್ ಎಷ್ಟಿದೆ 3 ಇದೆ. ಸೊ ಹಾಗಾಗಿ ಸ್ಕೇಲಾರ್ ಈಸ್ ಆಲ್ಸೋ 3. ಸೊ 3 ಕ್ಯೂಬ್, k ಟು ದಿ ಪವರ್ n ಅಂದರೆ 3 ಕ್ಯೂಬ್ ಡಿಟರ್ಮಿನೆಂಟ್ ಆಫ್ a ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ is equal to k ಟೈಮ್ಸ್ ಡಿಟರ್ಮಿನೆಂಟ್ ಆಫ್ a. ಅಲ್ಲಿಗೆ 3 ಕ್ಯೂಬ್ ಅಂದರೆ 27 ಡಿಟರ್ಮಿನೆಂಟ್ ಆಫ್ a ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಅಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಬರಬೇಕು, k ಇಂಟು ಡಿಟರ್ಮಿನೆಂಟ್ ಆಫ್ a. ಸೊ ಅಲ್ಲಿ ಡಿಟರ್ಮಿನೆಂಟ್ ಆಫ್ a ಕ್ಯಾನ್ಸಲ್ ಆಯಿತು. ಸೊ k ವ್ಯಾಲ್ಯೂ ಎಷ್ಟಾಯ್ತು ನೋಡಿರಿ, 27. ಸೊ ಈಗ ನಮಗೆ ಆಪ್ಷನ್ ಕೊಟ್ಟರೂ ಕೂಡ ನಾವು ಈ ಥರ ಇದನ್ನು ಪ್ರಾಪರ್ಟಿಯನ್ನು ಇಲ್ಲಿ ಇದಕ್ಕೆ ಯೂಸ್ ಮಾಡ್ಕೋಬೇಕು.